ಇವತ್ತು ನಾನು ₹1 ಏನ್ ವ್ಯಾಲ್ಯೂ ಇದೆ ಅಂತ ನೋಡ್ತಾ ಇದ್ದೀನಿ. ಬರೀ ₹1 ಐರನ್ ಅಥವಾ ಅದರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ನಮ್ ಕಾಲೇಜಲ್ಲಿ ನಾನು ₹1 ಇಟ್ಕೊಂಡು ಎಲ್ಲರೂ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಲೈಕ್ ₹1 ವ್ಯಾಲ್ಯೂ ಕೊಡ್ತಾರಾ ಅಥವಾ ಕೊಡಲ್ವಾ ಅಂತ ಜನ ಆಲ್ರೆಡಿ ಇವಾಗ ಏನಂದ್ರೆ ₹1 ಚಾಕ್ಲೇಟ್ ಕೂಡ ಬರಲ್ಲ ಇವಾಗಿನ ಕಾಲದಲ್ಲಿ. ಸೊ ಜನ ಯಾವ ರೀತಿ, ಸ್ಟೂಡೆಂಟ್ಸ್ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ನಮ್ ಫ್ರೆಂಡ್ ಕೊಡೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಈ ₹1 ಇವಾಗ ನನ್ನ ಫ್ರೆಂಡ್ ಕೊಡ್ತಾ ಇದೀನಿ. ಓಕೆ, ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಯ್ ಮಾಡಿದ್ರು ಹಾಯ್ ಮಾಡಲ್ಲ ಈ ಕಾಲಿನ ಜಾಗದಲ್ಲಿ. ಅವ್ರಿಗೂ ಕಾಸು ಕೊಡ್ಬೇಕೇನೋ. ಮಾಡಕ್ಕೆ ಬನ್ನಿ, ಪಕ್ಕದಲ್ಲೇ ಇದ್ದಾನೆ, ಅದಕ್ಕೆ ಇಷ್ಟೊಂದು ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ₹1 ಕೊಟ್ಟರೆ ರಿಯಾಕ್ಷನ್ ನೋಡೋಣ. ಲೆಟ್ಸ್ ಗೋ ಮಚ್ಚಾ. ನಿಂಗೇನೋ ತಂದಿದ್ದೀನಿ ಇವತ್ತು. ಸೈಡ್ ಎಡ್ಗೈಯಲ್ಲಿ ಕೊಡಬಾರ್ದು, ಕೊಡ್ತಾ ಇದೀನಿ ಆದ್ರೂ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಂಗೆ ₹1 ಏನ್ ಅನ್ಸ್ತಿದೆ? ₹1 ಕೊಟ್ಟಿದ್ಕೆ ಮುಂಜಾನೆ ಇಲ್ಲ, ಖುಷಿ ಆಗ್ತಿದೆ. ಮಾತು ಬರ್ತಿಲ್ಲ ಅಂತ ₹1 ಕೊಟ್ನಲ್ಲ, ಹೋಗೋ ಬಡ್ಡಿಗೆ ಬಿಟ್ಟಿ ನಿನಗೆ. ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಇಲ್ಲ ಈ ₹1 ನೀನು ಒಂದ್ 10 ಕೋಟಿ ಮಾಡಿ. ಈ ಪಿಕ್ಚರ್ ನೋಡಿ ನೀಟಾಗಿಲ್ಲ. ರಿಯಾಕ್ಷನ್ ಕ್ಯಾಪ್ಚರ್ ಆಯ್ತು ಒಬ್ರದ್ದು. ಇವಾಗ ಲೆಟ್ಸ್ ಗೋ ಗೈಸ್, ಬೇರೆ ಬೇರೆ ರ್ಯಾಂಡಮ್ ವ್ಯಕ್ತಿಗಳಿಗೆ ₹1 ಕೊಟ್ಬಿಟ್ಟು ಅವ್ರು ಕ್ಯಾಪ್ಚರ್ ಮಾಡೋಣ. ಗೈಸ್, ಇವನು ₹1 ತಗೊಂಡು 1 ವರ್ಷ ರಜಾ ಹಾಕೊಂಡ್ ಬಂದಿದ್ದಾನೆ ಇವತ್ತಿಗೆ. ನೋಡಿ, ಅವತ್ತಿಂದ ಬಂದೇ ಇಲ್ಲ. ₹1 ತಗೊಂಡು 1 ವರ್ಷ ರಜಾ ಹಾಕೊಂಡಿದ್ದ. ₹1 ತಗೊಂಡು 1 ವರ್ಷ ರಜಾ ಹಾಕೊಂಡು ಮೂಡಿಲ್ಲ ಹೋಗಲ್ಲ. ಈಗ ಏನಕ್ಕೆ ಬಂದಿರೋದು ಅಂದ್ರೆ ಅಟೆಂಡೆನ್ಸ್ ಮೇಂಟೈನ್ ಮಾಡಕ್ಕೆ. ನೋಡಿ ಗೈಸ್, ಮೆಸೇಜ್ ಹಾಕಿದ್ದಾರೆ ಜಾನ್ಸಿ ಮ್ಯಾಮ್, 64% ಐತೆ ಅಂತ. ಗೈಸ್, ಮೈಂಟೈನ್ ಮಾಡ್ಬೇಕು ಅಂದ್ರೆ 75 ಮ್ಯಾಕ್ಸಿಮಮ್ ಇರ್ಬೇಕು. ಅವನು 65 ಹಿಡ್ಕೊಂಡ್ ಬಂದಿದ್ದಾನೆ. ನೋಡಿ ಏನ್ ಅಟೆಂಡ್ ಮಾಡ್ತಾರೋ ಏನೋ. ನಮ್ ಫ್ರೆಂಡ್ ಸಾಂಗ್ ಆಡ್ತವನೆ. ಕೊಡ್ತೀನಿ ಆಡು, ನಿಜವಾಗ್ಲೂ ಗಿವ್ ಅವೇ ಕೊಡ್ತೀನಿ ಆಡು. ಅಷ್ಟೇ, ಅದಕ್ಕೆ ಗಿವ್ ಅವೇ ಕೊಡ್ತಾ ಇದೀನಿ ಅವನಿಗೋಸ್ಕರ. ಬನ್ನಿ, ಅವನಿಗೆ ₹1 ಕೊಟ್ಬಿಡೋಣ. ಲೆಟ್ಸ್ ಗೋ. ಇವಾಗ ಈ ₹1 ತಗೊಂಡೋಗಿ ಹಾಡಾಡಿದ್ನಲ್ಲ, ಅವನು ಕೊಡ್ತಾ ಇದೀನಿ. ಬನ್ನಿ, ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ನಿನಗೇನೋ ಒಂದು ಗಿಫ್ಟು. ₹1 ವ್ಯಾಲ್ಯೂ ಇದೆ, ನಿಜ ಇಲ್ವಾ? ತಾಕತ್ತಿರೋ ಜನ ಇದಾರೆ. ಇನ್ನೊಂದ್ಸಲ ಹೇಳು. ಅವನೇನಂದ ಅಂದ್ರೆ ₹1 1 ಕೋಟಿ ಮಾಡೋ ತಾಕತ್ತಿರೋ ಜನ ಇದ್ದಾರೆ ಅಂತ. ಅದು ನಂತರ ಅವ್ರು ಆಗಿರ್ತಾರೆ. ನೋಡೋಣ, ₹1 ಕೊಟ್ಟಿದ್ದೀನಿ, ಅವರೆಲ್ಲ ₹1 1 ಕೋಟಿ ಸಂಪಾದನೆ ಮಾಡಲಿ. ಸೊ ಇವಾಗ ನಮ್ಮ ಕ್ಲಾಸ್ ಇದೆ, ನೆಕ್ಸ್ಟ್ ಕ್ಲಾಸ್ ಸಿಗ್ತೀನಿ. ಬಾಯ್. ಇಲ್ಲಿ ಇಷ್ಟೊಂದು ಜನ, ಆದ್ರೆ ಯಾರಿಗ ₹1 ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ರ್ಯಾಂಡಮ್ ಪರ್ಸನ್ ಕೊಡ್ಬೇಕು, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಕ್ಕೆ. ಬಟ್ ಯಾರು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ನರ್ವಸ್ ಆಗ್ತಿದೆ, ಯಾರು ಕೊಡ್ಲಿ ಏನಾದ್ರು ಅಂದ್ಬಿಟ್ರೆ ಅಂತ. ಬಟ್ ಕೊಡ್ತೀನಿ ಯಾರಿಗಾದ್ರು. ಲೆಟ್ಸ್ ಗೋ ಗೈಸ್. ನಮ್ಮ ಫ್ರೆಂಡ್ ಇವಾಗ ವಿಡಿಯೋ ಮಾಡ್ತಾನೆ. ಅವನಿಗೆ ಸ್ವಲ್ಪ ಏನೋ ಇನ್ಫೆಕ್ಷನ್ ಆಗಿರೋದ್ರಿಂದ ವಿಡಿಯೋಗೆ ಬರ್ತಿಲ್ಲ. ಅವ್ನು ಮಾಡ್ತಾನೆ. ಯಾರಿಗಾದ್ರೂ ರ್ಯಾಂಡಮ್ ಪರ್ಸನ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಬನ್ನಿ. ಗೈಸ್, ಅವಾಗ್ಲಿಂದ ನೋಡಿ ಯಾರು ಕೊಡ್ಬೇಕು ಅಂತ ಗೊತ್ತಾಗಿಲ್ಲ. ಸೊ ನಮ್ ಫ್ರೆಂಡ್ ನ ಕೇಳ್ತಾ ಇದೀನಿ, ಯಾರು ಕೊಡೋದು ಅಂತ. ಲೆಟ್ಸ್ ಗೋ ಕೇಳೋಣ. ಇಲ್ಲಿರೋ ಯಾರಿಗಾದ್ರೂ ಒಬ್ರು ಹೇಳು, ಅವ್ರಿಗೆ ಈ ₹1 ಕೊಟ್ಬಿಟ್ಟು ಬರ್ತೀನಿ. ₹1 ಕೊಡ್ತೀಯಾ? ಮಲ್ಲ ಕುಟ್ಟಿಗೆ ಕೊಡ್ತೀಯಾ? ಇಲ್ಲ ಅಂದ್ರೆ ನೀನ್ ಯಾವ ಕುಟ್ಟಿಗೆ ಹೇಳ್ತೀಯ ಆ ಕುಟ್ಟಿಗೆ ಕೊಟ್ಬಿಟ್ಟು ಬರ್ತೀನಿ. ಹಂಗ ಹುಡುಕ್ತವನೆ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಎಲ್ಲೆಲ್ಲಿ ಕಣ್ಣಾಡಿಸ್ತವನೆ ಗೊತ್ತಿಲ್ಲ. ಆ ಕಡೆ ಎಲ್ಲ ತಿರ್ಗ್ಸಂಗೆ ಕ್ಯಾಮ್ರಾ, ಆ ಕಡೆ ತಿರ್ಗ್ಸಿ. ಅವಳು ಕೊಡು ವಾಟರ್ ಬಾಟಲ್. ಹೀರೋ ವಾಟರ್ ಬಾಟಲ್ ಕೊಡು. ಪಿಂಕ್ ಕಲರ್ ವಾಟರ್ ಬಾಟಲ್. ಅದು ಏನು ಎಲ್ಲಿ
ಮಧ್ಯ ವಾಟರ್ ಬಾಟಲ್ ಗೈಸ್ ವಾಟರ್ ಬಾಟಲ್ ಇಟ್ಕೊಂಡಿದ್ದಲ್ಲ ಅಯ್ಯೋ ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾರೆ ಅನ್ಸುತ್ತೆ ಕಣೋ ಯಾವ್ದು ಏನಾನ ಆದ್ರೆ ನಾವು ಬರ್ತೀನಿ ಗೈಸ್ ಇವಾಗ ಹೋಗ್ತಾ ಇದೀನಿ ಲೆಟ್ಸ್ ಗೋ ನೀವು ₹1 ಇಟ್ಕೊಂಡು ಏನ್ ಮಾಡ್ತೀರಾ? ಕನ್ನಡ ಬರುತ್ತಾ? ಇಂಗ್ಲಿಷ್? ಓಕೆ. ದಿಸ್ ₹1. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೈ. ಓಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಾಯ್ ಗೈಸ್, ನರ್ವಸ್ ಆಗೋಯ್ತು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಹೋಗೋಣ ಬನ್ನಿ. ನೋಡಿ ಒಳ್ಳೆ ನಾಯಿ ಆಡ್ದಂಗ್ ಆಡ್ತವನೆ. ಏನ್ ಬೇಕೋ ಗೊತ್ತಿಲ್ಲ. ಏನ್ ಬೇಕೋ? ಏನಿಲ್ಲ. ಏನ್ ಕೊಡ್ಬೇಕಾಗಿತ್ತು ನಿಮ್ಗೆ? ಟ್ರೀಟ್ ಬೇಕಂತೆ. ಟ್ರೀಟು ನಮ್ಮ ಹುಡುಗ ಎಲ್ಲ ನಂಗೆ ಟ್ರೀಟು. ಫೋನೇ ಇಲ್ಲ ನನ್ನ ಹತ್ರ, ನೋಡೋದು ಖಾಲಿ ಜೋಬು. ಯಾರ ಕೈಗ ಕೊಟ್ಟು ಬಂದಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವ ನಂದು ಇದು ಅಂಡರ್ಪಾಸ್ ಅಲ್ಲಿ ಒಂದು ಬಿಸ್ನೆಸ್ ಇತ್ತು. ಅದಕ್ಕೆ ಚೆನ್ನಾಗಿ ನಡೀತಾ ಇಲ್ಲ. ಚೆನ್ನಾಗಿರುತ್ತೋ ಮನೇಲಿ ಅಷ್ಟೇ. ಭಾಸ್ಕರ್ ಬರ್ತವ್ರೆ. ಭಾಸ್ಕರ್ ಇವತ್ತೇನ್ ಗೊತ್ತ, ₹1 ಐತೆ. ₹1 ಎತ್ಕೊಂಡು ರ್ಯಾಂಡಮ್ ಪೀಪಲ್ ಕೊಡೋದು. ನೀನ್ ಹೇಳು ಯಾರಿಗಾದ್ರು. ಕೊಟ್ಬಿಡ. ನೀನ್ ಹೇಳಿರೋದು ಕೊಟ್ಟಿ. ನೀನು ನೋಡ್ದೆ ತಾನೆ ಅವಳ ರಿಯಾಕ್ಷನ್ ನೋಡ್ಬೇಕು. ಅವಳ ರಿಯಾಕ್ಷನ್ ಗಾಬ್ರಿ ಫುಲ್ ನಡಕ್ತಾವಳೆ ಕೈಯಲ್ಲ. ನನ್ಗೂ ಗಾಬ್ರಿ ಆಗೋದು ಬಂದ್ಬಿಟ್ಟೆ. ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಡುಂಬುಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವ್. ಬಾಯ್ ಫ್ರೆಂಡ್ ಅಲ್ಲ ಅನ್ಸುತ್ತೋ ನೀನ್, ಅದಕ್ಕೆ ಅಂತಾನೆ ಕೊಟ್ಟಿರ್ತೀಯಲ್ಲ ಬಾಯ್ ಫ್ರೆಂಡ್ ಹಿಡ್ಕೊಂಡ್ ಗುಬ್ಲಿ ಅಂತ. ಹೋಗಿ ಅಲ್ಲಿ ಪಿಂಕ್ ಕಲರ್ ಹುಡುಗಿ ಅವಳು ನೋಡು, ಅವಳು ಕೊಟ್ಬಿಟ್ಟು ತಗೋ ನನ್ ಮಿಕ್ಸಿ ಅಂತ ಕೊಟ್ಬಿಟ್ಟು ಬಂದು. ಇಬ್ರು ಇದಾರೋ? ಪಿಂಕ್ ಕಲರ್ ಅಲ್ಲಿ ಲಾಸ್ಟ್ ಮಾತಾಡ್ತಾಳ ನೋಡು. ಫ್ರೆಂಡ್ ಅವಳು ನಮ್ ಕ್ಲಾಸು. ಯಾರು ಹೇಳು? ಇಬ್ರು ಇದಾರೆ. ಫೋನಲ್ಲಿ ಮಾತಾಡ್ತಿದಾರ. ಇಲ್ಲ ಅವನು ಬ್ಲಾಕ್ ಕಲರ್ ಶರ್ಟ್ ಪಕ್ಕದಲ್ಲಿ ನಿಂತವಳು ನೋಡು ಅವಳು. ಅದೇ ಅವಳು ಮಾತಾಡ್ಕೊಂಡು ಅವಳು ಕೊಟ್ಬಿಟ್ಟು ಬಂದ್ಬಿಡ ಅಷ್ಟೇ. ಅಷ್ಟೇನಾ? ಗೈಸ್, ಇಬ್ರು ಹುಡುಗುದಿರವ್ರೆ. ಏನಂತಾರೆ ಅಂತ ಗೊತ್ತಿಲ್ಲ. ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಹಾಯ್. ಗೊತ್ತಾಯ್ತಾ ಯಾರು ಅಂತ? ನಿಮ್ಗೇನೋ ಗಿವ್ ಅವೇ ಇದೆ. ನೀವು ಜಸ್ಟ್ ಕೈ ಹಿಡೀರಿ ಸಾಕು. ನೀವು ₹1 ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಏನು ಇಲ್ಲ. ₹1 1 ಕೋಟಿ ಮಾಡೋ ಲಕ್ಷಣ ಬೇರೆಯವ್ರಿಗಿದೆ. ನೀವು ಮಾಡಲ್ವಾ? ಮೂವಿ ನಾವು ನೋಡಿದೀವಿ ಬ್ರೋ. ಈ ₹1 ಎಲ್ಲಾರಿಂದ ಕಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟಾಗ್ಬೋದು? ಓ, ಅಂದ್ರೆ ಗೂಗ್ಲಿ ಮೂವಿ ಹೇಳ್ತಾ ಇದೀರಾ? ಗ್ಲೋಬಲ್ ಕಾಲೇಜಲ್ಲಿ ಮಾಡಿರೋದು ಬ್ರೋ. ಇವಾಗ ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ಇಂಡಿಯಾದಲ್ಲೇನೆ ಒಂದು 11 ಕೋಟಿ 11 ಮಿಲಿಯನ್ ಇದೆ. ಸಂಖ್ಯೆ ಆಗುತ್ತೆ ಬ್ರೋ. 11 ಮಿಲಿಯನ್ ಆಗುತ್ತೆ. ಒಬ್ಬೊಬ್ಬರಿಂದ ₹1 ಕಲೆಕ್ಟ್ ಮಾಡಿ. ಏನ್ ಮಾಡೋದು? ₹1 ನೀವ್ ಹೇಳ್ಬೇಕು. ನಾನ್ ಕೊಟ್ಟಿದೀನಿ, ನೀವ್ ಹೇಳ್ಬೇಕು. ₹1 ಇಟ್ಕೊಂಡು ಏನ್ ಮಾಡ್ತೀರಾ? ನೀವೇನ್ ಮಾಡಿದ್ರಿ ಅದ ಹೇಳಿ. ನಾವ್ ಕೊಟ್ವಿ ಬ್ರೋ. ಆಯ್ತು ಬಿಡಿ. ನಿಮಗ್ ₹1 ಕೊಟ್ಟು ನೀವೇನ್ ಮಾಡ್ತಿದ್ರಿ? ನಾನು ಇಟ್ಕೊಂಡು ಅದನ್ನ 1 ಕೋಟಿಗೆ ಮಾಡಕ್ ನೋಡ್ತಾ ಇದ್ದೆ. ಹೌ ಅದೆಲ್ಲ ರಿಸರ್ಚ್ ಮಾಡ್ತಾ ಇದೆ. ಅದೆಲ್ಲ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತಾರೆ. ನಮ್ಗೆ ಕ್ಲಾಸಿಕ್ ಸರ್ ಬಂದು. ಓಕೆ, ಶಾರ್ಟ್ ಬ್ರೇಕ್ ಮುಗ್ದಿದೆ. ಇಟ್ಕೊಳಕ್ಕೆ ಕೊಟ್ಟಿದ್ದು ಬ್ರೋ. ತೊಳಿ ಬೈ. ನಿಮ್ ಕ್ಲಾಸ್ ಭಾಸ್ಕರ್ ಹೇಳಿದ್ದು ನಿಮ್ಗೆ ಕೊಡ್ರಿ ಅಂತ. ಭಾಸ್ಕರ್ ಹೌದಾ? ಯಾರೋ ಹೇಳಿದ್ರು ಭಾಸ್ಕರ್ ಅಂತ. ಬಾಯ್. ಇವಾಗ ಐಸಿರಿಗೆ ನಾನೇನೋ ಗಿಫ್ಟ್ ತಂದಿದ್ದೀನಿ. ನಾನು ಐಸಿರಿಗೆ ಏನೋ ಗಿಫ್ಟ್ ತಂದಿದ್ದೀನಿ. ಫ್ರೀಯಾಗಿ ಅವಳಿಗೂ ಗಿವ್ ಅವೇ ಮಾಡ್ತಾ ಇದೀನಿ. ಅಕ್ಕ ಪ್ರಸಾದ ಕೊಡ್ತಿದ್ದಾರೆ. ಶೂ ಬೇರೆ ಹಾಕೊಂಡ್ಬಿಟ್ಟಿದೀನಿ. ಪರವಾಗಿಲ್ಲ, ಭಕ್ತಿ ಇದ್ರೆ ಸಾಕಲ್ವಾ? ಯಾವ್ದೇ ಅವ್ರದ್ದು ಅಕ್ಕ? ತಿರುಪತಿ. ನಾನು ಹೋಗ್ಬೇಕು ಅನ್ಕೊಂಡೆ, ತುಂಬಾ ಜನ ರಶ್ ಇದ್ರಂತೆ. ರಶ್ ಇದ್ರೂ ಹೋಗಿ ಆಯ್ತಾ. ನೀವು ತಗೊಳ್ಳಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ಇಲ್ಲಿ ನೋಡಿ, ಮಾಡಕ್ ಕೆಲಸ ಇಲ್ಲದೆ ಇರೋರಿಗೆ ಮಾಡೋದೆಲ್ಲ ಕೆಲಸ ಅಂತೆ. ಹೆಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ವಾಟರ್ ಅಂತೆ, ದೋಣಿ ಅಂತೆ, ಇದು ಫ್ರಿಡ್ಜ್ ಅಂತೆ. ಇವಳು ನಡ್ಕೊಂಡು ಹೋಗಕ್ಕೆ. ಇವಳು ನೋಡಿದ್ರೆ ಇಲ್ಲೇ ನಿಂತಿದ್ದಾಳೆ. ಏನೇ ಲುಕ್ಕು ನೋಡಿ ಗೈಸ್, ಹೆಂಗ್ ಮಾಡಿದ್ದಾರೆ.
ಹೇಳ್ತಾರಲ್ಲ ಅದೇನೋ ಮಾಡಕ್ ಕೆಲಸ ಇಲ್ದೇ ಇರೋರ್ಗೆ ಮಾಡೋದೆಲ್ಲ ಕೆಲಸ ಅಂತ ಹಿಂಗೆ ಎಲ್ಲ ಮಾಡಿದ್ದಾರೆ. ಆ ಕೆಲಸ ಮಾಡಿರೋದನ್ನ ಇವ್ನ್ ಬ್ಲಾಗ್ ಮಾಡ್ತಾವನಲ್ಲ, ಇವನ್ ಎಷ್ಟು ಬಿಟ್ಟಿ ಬಿದ್ದಿರ್ಬಾರ್ದು. ಬಿಟ್ಟಿ ಅಂತ ಎಲ್ಲ ಅನ್ಕೊಂಬೇಡಿ ಗೈಸ್, ನಿಮಗೆ ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಥಿಂಗ್ಸ್ಗಳನ್ನ. ಖುಷಿ ಪಡಿ ಗೈಸ್, ನೀವು ಖುಷಿ ಪಡಬೇಕು. ಇಂಥ ವ್ಲಾಗರ್ ಇದ್ದಾರೆ, ಅವರು ಕ್ಲಾಸಲ್ಲಿ ಕಾಲೇಜಲ್ಲಿ ಏನೇನಾಗ್ತಿದೆ ಅದೆಲ್ಲ ತೋರಿಸ್ತಾರೆ ಅಂತ ನೀವು ಖುಷಿ ಪಡಬೇಕು. ಇವಾಗ ನಾನು ಹರ್ಷಿತಾಗೆ ಒಂದೇನೋ ಗಿವ್ ಅವೇ ಇದೆ, ಅದನ್ನ ಕೊಡ್ತಾ ಇದ್ದೀನಿ ಗೈಸ್. ₹1 ಇಟ್ಕೊಂಡು ಓಕೆ ₹1 ಬಂದಿತ್ತು ಹಂಗಾದ್ರೆ. ₹1 ವ್ಯಾಲಿಲ್ಲ ಅಂತ ಹೇಳ್ತಿಲ್ಲ, ನಾವಿನ್ನ ಒಳ್ಳೆ ಸ್ಪಾನ್ಸರ್ಸ್ ಈ ₹1 ಇನ್ನ ಡಬಲ್ ಮಾಡಿ ನೋಡ್ಸಿ, ಇನ್ನ ಡಬಲ್ ಅಂತ ಇನ್ನ ಜಾಸ್ತಿ ಮಾಡ್ತೀವಿ ನೋಡ್ಕೋ. ಥ್ಯಾಂಕ್ಸ್. ಇನ್ನ ಜಾಸ್ತಿ ಹೇಳಕ್ಕಾಗಲ್ಲ ಅಷ್ಟು ಗೈಸ್. ನೋಡಿ, ಈ ತರ ಸ್ಪೋರ್ಟಿವ್ ಆಗಿ ತಗೊಬೇಕು ಗೈಸ್. ಬೇರೆಯವರೆಲ್ಲ ಕಾಮಿಡಿ ಇದು ಫುಲ್ಲು ಪರ್ಸ್ನಲ್ ಆಗಿ ತಗೊಂಡ್ಬಿಡ್ತಾರೆ ಗೈಸ್. ಇವಾಗ ನಾನು ನಮ್ಮ ಪ್ರಭುರಾಜ್ ಇದ್ದಾನೆ ನಮ್ಮ ಕ್ಲಾಸಲ್ಲಿ, ಅವನಿಗೆ ಗಿವ್ ಅವೇ ಕೊಡ್ತಾ ಇದ್ದೀನಿ ಅಂತ. ಗಿಫ್ಟ್ ಅವನೇ ಕೇಳ್ತಿದ್ದಾನೆ, ಗಿಫ್ಟ್ ಕೊಡೋ ಅಂತ. ಲೆಟ್ಸ್ ಗೋ, ಅವನ ಹತ್ರ ಏನೇನು ಹೇಳ್ತಾನೆ, ₹1 ವ್ಯಾಲ್ಯೂ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ಗಿಫ್ಟು ಇಲ್ಲಿದೆ. ಇವಾಗ ₹1 ಇಟ್ಕೊಂಡು ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಎಷ್ಟು ಮಾಡ್ಬೋದು ನಿನ್ಗೆ ಗೊತ್ತಾ? ಎಷ್ಟು ಮಾಡ್ತೀಯಾ ಅಂದ್ರೆ ಮಾಡ್ಬೋದು. ಹೆಂಗ್ ಮಾಡ್ತೀಯಾ? ಇದು ₹1 ಏನ್ ಬರುತ್ತೆ ಈಗ, ಅದನ್ನೇ ತೊಗೊಂಬಂದು ಅದನ್ನ ಮತ್ತೆ ಇದು ಮಾಡ್ಬೋದು, ಸೇಲ್ ಮಾಡ್ಬೋದು. ಓಕೆ, ಪ್ರಭುರಾಜ್ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಇದ್ದಾನೆ. ಲೆಟ್ಸ್ ಡೂ. ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್ ಬಾಯ್. ಬ್ಯಾಗ್ ಯಾರೋ ಏನೋ ಎತ್ತಿಟ್ಬಿಟ್ಟಿದ್ದಾರೆ ಗೈಸ್, ಕಾಣಿಸ್ತಾನೆ ಇಲ್ಲ. ಮತ್ತೆ ಅವನು ಬಾಯ್ ಮಾಡ್ಬಿಟ್ಟು ಹೋದ. ನನ್ನ ಬ್ಯಾಗ್ ಯಾರು ಎಲ್ಲೋ ಎತ್ತಿಟ್ಬಿಟ್ಟವ್ರೆ, ಕಾಣಿಸ್ತಾನೆ ಇಲ್ಲ. ಆಮೇಲೆ ಸಿಗ್ತೀನಿ ಹುಡುಕ್ಬಿಟ್ಟು. ಅಲ್ಲಿ ನನ್ನ ಬ್ಯಾಗ್ ಸಿಕ್ತು ಗೈಸ್. ಲೆಕ್ಚರ್ ಮಾಡ್ತಾರಲ್ಲ, ಲೆಕ್ಚರ್ ಮಾಡೋ ಟೇಬಲ್ ಕೆಳಗಡೆ ಯಾರೋ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಕುಷ್ಠರೋಗ ಬರ